ಮತ್ತೊಂದು ಪ್ರಜ್ವಲ್ ವಾಪಸ್ ಬರಲೇಬೇಕು. ಪ್ರಜ್ವಲ್ಗೆ ಎಸ್ಐಟಿ ಕೊಟ್ಟ ಶಾಕ್ ಏನ್ ಗೊತ್ತಾ? ಆ ಒಂದು ಸೀಕ್ರೆಟ್ ಕೈ ಮಾಸ್ಟರ್ ಪ್ಲಾನ್. ಹಾಸನದ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಮೇ 30 ಮಧ್ಯರಾತ್ರಿ ಬೆಂಗಳೂರಿಗೆ ವಾಪಸ್ ಬರ್ತೀನಿ ಅಂತ ಹೇಳಿರೋದಕ್ಕೆ ಅವರು ವಾಪಸ್ ಬರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ಕೊಟ್ಟಿರೋ ಆ ಶಾಕ್ ಏನು? ಆ ಒಂದು ಸೀಕ್ರೆಟ್ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾಂಗ್ರೆಸ್ನ ಆ ಒಂದು ಮಾಸ್ಟರ್ ಪ್ಲಾನ್ಗೆ ಪ್ರಜ್ವಲ್ ರೇವಣ್ಣ ಸೇರಿದಂತೆ ದಳಪತಿಗಳು ದಂಗಾಗಿ ಹೋದ್ರ. ಆ ಒಂದು ಪ್ಲಾನ್ ನಿಂದಾಗಿನೇ ಪ್ರಜ್ವಲ್ ತರಾತುರಿಯಲ್ಲಿ ಸ್ವಯಂ ವಿಡಿಯೋ ರಿಲೀಸ್ ಮಾಡಿ ಭಾರತಕ್ಕೆ ಮೇ 31 ಬರ್ತೀನಿ ಅಂತೇಳಿ ಸ್ಪಷ್ಟನೆ ಕೊಟ್ರ. ಆ ಒಂದು ಪ್ಲಾನ್ ಬಿಜೆಪಿ ನಾಯಕರನ್ನು ಕಂಗೆಡಿಸಿ ಬಿಟ್ಟಿದ್ಯಾ? ಹಾಗಾದ್ರೆ ಏನದು ಪ್ಲಾನ್ ಅಂದ್ರ? ಅದುವೇ ಪ್ರಜ್ವಲ್ ಮೇ 31 ಬಂದಿಲ್ಲ ಅಂದ್ರೆ ಎಸ್ಐಟಿ ತಂಡ ಹುಡುಕೊಂಡೋಗಿ ಪ್ರಜ್ವಲ್ ಹೆಡಮುರಿ ಕಟ್ಟೋಕೆ ಭರ್ಜರಿ ಪ್ಲಾನ್ ಮಾಡಿರೋದು. ಹೌದು ವೀಕ್ಷಕರೇ, ಮೇ 31 ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರಲೇಬೇಕು. ಎಸ್ಐಟಿ ಮುಂದೆ ಶರಣಾಗಲೇಬೇಕು. ಈ ಒಂದು ದಾರಿ ಬಿಟ್ರೆ ಪ್ರಜ್ವಲ್ಗೆ ಸದ್ಯ ಬೇರೆ ಆಪ್ಷನ್ನೇ ಇಲ್ಲ ಅಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಪ್ರಜ್ವಲ್ ರೇವಣ್ಣ. ಅದು ಯಾಕೆ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಪ್ರಜ್ವಲ್ ಸ್ವದೇಶಕ್ಕೆ ಬರ್ತಿದ್ದಂಗೆ ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಮಾಡಿಕೊಂಡಿರೋ ಪ್ರಿಪರೇಷನ್ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಭಾರತದಿಂದ ನಾಪತ್ತೆಯಾಗಿ 1 ತಿಂಗಳ ಬಳಿಕ ಹೊಸ ವಿಡಿಯೋ ಮೂಲಕ ಪ್ರತ್ಯಕ್ಷರಾದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಕಾದು ಕೂತಿದೆ. ಇದರ ಜೊತೆಗೆ ಅವರು ಜರ್ಮನಿಯಲ್ಲಿದ್ದಾರಾ ಅಥವಾ ದೇಶದಲ್ಲೇ ಇದ್ದುಕೊಂಡು ಎಲ್ಲರಿಗೂ ಆಟವಾಡಿಸುತ್ತಿದ್ದಾರಾ ಅನ್ನೋ ಸಂಶಯ ಕೂಡ ವ್ಯಕ್ತವಾಗ್ತಿದೆ. ಈ ತಿಂಗಳ ಮೇ 31 ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರಲೇಬೇಕಾಗಿದೆ. ವಿಡಿಯೋ ಬಿಡುಗಡೆ ಮಾಡಿ ಬರುವುದಾಗಿ ಮಾಹಿತಿ ನೀಡಿ ತಾವು ದೊಡ್ಡ ಕೆಲಸ ಮಾಡಿದ್ದೇನೆ ಅಂತ ಜನರಿಗೆ ಮೂರ್ಖರನ್ನಾಗಿಸೋದು ಅವರ ಐಡಿಯಾ ಇರಬಹುದು ಅನ್ನೋ ಮಾತುಗಳಿವೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಮೇ 31 ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರಲೇಬೇಕು. ಅದಕ್ಕೆ ಒಂದು ಮುಖ್ಯ ಕಾರಣವಿದೆ. ಅದೇನ್ ಗೊತ್ತಾ? ಮೇ 31 ಪ್ರಜ್ವಲ್ ರೇವಣ್ಣ ಅವರ ಕಳೆದ ಬಾರಿಯ ಸಂಸದ ಸ್ಥಾನ ಅವಲಂಬಿಸಿ ನೀಡಲಾದ ರಾಜತಾಂತ್ರಿಕ ಪಾಸ್ಪೋರ್ಟ್ ನ ಅವಧಿ ಕೊನೆಯಾಗಲಿದೆ. ಹಾಗಾಗಿ ಆ ಪಾಸ್ಪೋರ್ಟ್ ಇಟ್ಕೊಂಡು ಅವರು ಓಡಾಡಲು ಸಾಧ್ಯವಿಲ್ಲ. ಹೀಗಾಗಿ ಅವರು ವಾಪಸ್ ಬರಲೇಬೇಕು. ಈ ಸಲ ಹಾಸನದಿಂದ ಮತ್ತೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಪ್ರಜ್ವಲ್ ರೇವಣ್ಣ ಮತ್ತೆ ಚುನಾಯಿತರಾದ್ರೆ ಅವರು ಹೊಸದಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಮಾಡಿಸಿಕೊಳ್ಳಬೇಕಾಗಿದೆ. ಹೀಗಾಗಿ ಹಳೆಯ ಪಾಸ್ಪೋರ್ಟ್ ನಲ್ಲಿ ಓಡಾಡಲು ಸಾಧ್ಯವಿಲ್ಲ. ಹೀಗಾಗಿನೇ ಪ್ರಜ್ವಲ್ ಕೂಡ ಮೇ 31 ಬರುತ್ತೇನೆ ಎಂದಿರೋದು ಎನ್ನಲಾಗ್ತಿದೆ. ಇನ್ನು ಇತ್ತೀಚಿನ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ತಾವಾಗಿಯೇ ದೇಶಕ್ಕೆ ಬರೋವರೆಗೂ ಕಾಯಲು ಎಸ್ಐಟಿ ತಂಡ ಕೂಡ ತಯಾರಿಲ್ಲ ಎನ್ನಲಾಗಿದೆ. ಪ್ರಜ್ವಲ್ ಹೊರಬಿಟ್ಟಿದ್ದ ವಿಡಿಯೋವನ್ನ ವಿಶೇಷ ತನಿಖಾ ತಂಡ ವಿಶೇಷವಾಗಿ ಪರಿಶೀಲನೆ ನಡೆಸುತ್ತಿದೆ. ಎಲ್ಲಿಂದ ವಿಡಿಯೋ ಮಾಡಲಾಗಿದೆ, ವಿಡಿಯೋದ ಮೂಲ ಯಾವುದು, ಯಾವ IP ಅಡ್ರೆಸ್ ನಿಂದ ಅಪ್ಲೋಡ್ ಆಗಿದೆ ಎಂಬ ಮಾಹಿತಿಗಳ ಜೊತೆಗೆ ಮದರ್ ಡಿವೈಸ್ ಮಾಹಿತಿ ಪತ್ತೆಗೆ ಪ್ರಯತ್ನಿಸುತ್ತಿದೆ. ಹೀಗಾಗಿ ಹಾಸನ ಸಂಸದ ಬೆಂಗಳೂರಿಗೆ ಬರೋ ಮುನ್ನವೇ ಬಂಧಿಸಲು ಯತ್ನಿಸುತ್ತಿದೆ. ಪ್ರಜ್ವಲ್ ತಾವಾಗಿಯೇ ಶರಣಾದ್ರೆ ಪ್ರಾಬ್ಲಮ್ ಕಡಿಮೆ. ಆದ್ರೆ ಎಸ್ಐಟಿ ತಂಡವೇ ಹುಡುಕೊಂಡೋಗಿ ಎಡೆಮುರಿ ಕಟ್ಟಿ ಕರ್ಕೊಂಡು ಬಂದ್ರೆ ಜೆಡಿಎಸ್ ಮಾನ ಮರ್ಯಾದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗುತ್ತೆ. ಇಂಥ ಮುಜುಗರದಿಂದ ಪಾರಾಗಬೇಕು ಅಂದ್ರೆ ಪ್ರಜ್ವಲ್ ಎಸ್ಐಟಿ ಮುಂದೆ ತಾವಾಗಿಯೇ ಶರಣಾಗಬೇಕಾಗಿದೆ. ಇನ್ನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರೋ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಚ್ ನಿಂದ ಬೆಂಗಳೂರಿಗೆ ವಿಮಾನದ ಟಿಕೆಟ್ ಬುಕ್ ಮಾಡಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿಕೊಂಡಿದ್ದು ಮೇ 31 ಮಧ್ಯರಾತ್ರಿ ಜರ್ಮನಿಯ ಮ್ಯೂನಿಚ್ ನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಜೂನ್ 1 ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿಧಿ ಇಲ್ಲದೆ ಈಗ ಎಸ್ಐಟಿ ಮುಂದೆ ಶರಣಾಗುತ್ತಿದ್ದಾರಾ? ಪ್ರಜ್ವಲ್ ರೇವಣ್ಣ 1 ತಿಂಗಳಿಂದ ತಲೆಮರೆಸಿಕೊಂಡಿದ್ದರ ಹಿಂದೆ ಬಿಜೆಪಿ ನಾಯಕರ ಕೈವಾಡ ಅಡಗಿದ್ಯಾ? ಎಲೆಕ್ಷನ್ ಮುಗಿಯುವವರೆಗೂ ಭಾರತಕ್ಕೆ ಬರಬೇಡ ಅಂತೇಳಿ ಬಿಜೆಪಿ ಹೇಳಿ ಕಳಿಸಿತ್ತ. ಈ ಎಲ್ಲ ಅಂಶಗಳು ಎಸ್ಐಟಿ ತನಿಖೆಯಲ್ಲಿ ಬಟಾ ಬಯಲಾಗಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.